राजू वो वीडियो आलो तो कोई जॉब करते वीडियो करो काय करते करो वीडियो करो उनको सही ना होता वो करते वो माने को दे जाओ माने हे जाओ उनको देखा इन्होंने के मत ओ सेतुमा अझै यदि उसँग टेम्पो बोलते खायचा बावरे जास्त मने भी लागला हां जो ओके ए कोण इधर से बरकत करता है भाई आप तो चाल चाल घेर चाल ಆಗಿರೋ ಜಾಗಕ್ಕೆ ಹೋಗ್ತಿತ್ತು ಎಲ್ಲಿ ನೋಟಿಸ್ 20ಕ್ಕೆ ನೋಟಿಸ್ 8 ದಿನ ಆಗಿತ್ತು ಆಪರೇಷನ್ ಆಗಿ ಮಕ್ಕಳ ಆಪರೇಷನ್ ಆಗಿ ಕಾಲ ತೋರಿದೆ ಸರ್ ಆಮೇಲೆ ಎಲ್ಲರಿಗೂ ದುಂಡ ಮಾಡ್ಕೊಂಡ್ರು ಸರ್ ಹೋಗಿ ನಾನು ಇದನ್ನು ಬರ್ರಿ ಅಂತ ಕೂಗ್ತೇನೆ ಸರ್ ಈಗ ಯಾಕೆ ಕಲ್ಕಲ್ಲೇ ಹನ್ನೆರಡನೇ ತಗೊಂಡು ಏನು ಮಾಡ್ಕೊಂತೀವಿ ಮಾಡ್ಕೊಳ್ರಿ ಯಾರಿಗೆ ಕರ್ಕೊಂಡ್ಬರ್ತೀರಿ ಬರ್ರಿ ಅಂತ ಕೊಡ್ತಾರೆ ಸರ್ ನಮಗೆ ಅವರಿಂದ ಸ್ವಲ್ಪ ನ್ಯಾಯ ಕೊಡಿಸಿ ಸರ್ ನಿಮ್ಗೆ ಪುಣ್ಯ ಬರ್ತೈತೆ ಅಷ್ಟೇ ಯಾವಾಗ ಬಂದ್ರು ಹಂಗೆ ಮಾಡ್ತಾರೆ ಸರ್ ಸುಮ್ಮನೆ ಬಿಡು ಒಂದು ಊರಾಗಿ ಇರ್ತೀವಿ ಇವತ್ತೆಲ್ಲ ನಾಳೆ ಸರಿ ಹೋಗ್ತೈತೆ ಅಂತ ನಾವು 4 ವರ್ಷ ಹಾಗೆ ತೊಳ್ಕೊಂಡು ಬರ್ತೀವಿ ಸರ್ ರಾತ್ರಿ ನೋಡಿದ್ರೆ ಬಂದು ಜಗಳ ಒಬ್ಬನೇ ಅಯ್ಯಪ್ಪ ಇರೋದು ನೋಡಿ ಬಂದು ಜಗಳ ಮಾಡಿದ್ದಾರೆ ಸರ್ ಯಾರಿಲ್ಲ ಒಬ್ಬನೇ ಇರೋದು ನೋಡಿ ಬಂದು ಜಗಳ ಮಾಡ್ಬೇಕಂತಾನೆ ಬಂದಾರೆ ಸರ್ ಅಂತ ಎಲ್ಲ ಹಂಗೆ ಆಗಿರೋದು ಎಲ್ಲೆಲ್ಲ ಬಿದ್ದೈತೆ ಎಲ್ಲ ಹಂಗೆ ಹಚ್ಚಗಾಗಿದೆ ಸರ್ ಮೈ ಎಲ್ಲ ಹತ್ಕೊಟ್ಕೊಂಡಂಗಾಗೈತೆ ತಗೊಳ್ಳಿ ನಮಗೆ ಕೊಡಬೇಕು ಮತ್ತೆ ಕೊಡ್ತೀವಿ ಏನು ಬೇಕಿಲ್ಲ ಅದು ವಾಸನೆ ನಾವು ಕುಂತಿದ್ವಿ ಸರ್ ನಿಮ್ದು ಯಾವ ಊರು ಏನು ಅಂತ ಪರಿಚಯ ಮಾಡ್ಕೊಂಡು ಹೇಳ್ರಿ ನಮ್ಮೂರು ಹೇಳುದಾರ ಸರ್ ನಮ್ಮ ಮನೆ ತಾ ಕುತ್ಕೊಂಡಿದ್ವಿ ಬೈತಿದ್ರು ನಮ್ಮ ಮನೆಯವ್ರು ಯಾಕಂತ ಕೇಳಕ್ಕೆ ಹೋಗಿದ್ದಕ್ಕೆ ಹಿಡ್ಕೊಂಡು ಹೊಡೆದ್ರು ಸರ್ ಅದಕ್ಕೆ ಯಾಕೆ ಸುಮ್ಮನೆ ಹಿಡ್ಕೊಂಡು ಹೊಡಿತಿದ್ದೀರಂತ ಹೇಳಕ್ಕೆ ಹೋಗಿದ್ದಕ್ಕೆ ನನಗೂ ಹಿಡ್ಕೊಂಡು ಹೊಡೆದಾರೆ ಸರ್ ಹೇಳ್ಬೇಕಲ್ಲಿ ಹೆಂಡೆಯಿಂದ ಹೊಡೆದಾರೆ ಕಾಲಿಂದಾನು ತುಳಿದಾರೆ ಸರ್ ಆಪ್ರೇಷನ್ ಆಗಿ ಸರ್ 8 ದಿನ ಆಗೈತೆ ಯಾಕಂತ ಕೇಳಿದ್ದಕ್ಕೆ ಹೊಡೆದಾರೆ ಸರ್ ಹಿಡ್ಕೊಂಡು ತಿಪ್ಪೇಶ್ ನಾಯ್ಕ ಮತ್ತು ಅವ್ರ ಅಣ್ಣ ಅಪ್ಪ ಅವ್ರ ಹಿಂದೊಂದು 3-4 ಜನ ಇದ್ರು ಇನ್ನು ಅವರೆಲ್ಲ ಬಂದು ಹಿಡ್ಕೊಂಡು ಹೊಡೆದಾರೆ ಸರ್ ಏನು ವಿಚಾರಕ್ಕಾಗಿದ್ದು ಏನು ವಿಚಾರಕ್ಕೆ ಸುಮ್ಮನೆ ಕೂತಿದ್ವಿ ಸರ್ ಸುಮ್ಮನೆ ಬಂದು ಹೊಡೆದಾರೆ ಹೇಳ್ರಿ ನಾವು ಕುಂತಿದ್ವಿ ಸರ್ ಮನೆಯಾಗ ಬೈತಿದ್ರು ಫಸ್ಟಿಗೆ ಒಂದ್ಸಲ ಜಗಳ ಆಗಿತ್ತು ಸರ್ ಮನೆ ಜಾಗಕ್ಕೋಸ್ಕರನೇ ಸುಮ್ಮನೆ ಯಾಕೆ ಬೈತೀರಪ್ಪ ಅಂತ ಹೇಳಿದ್ದಕ್ಕೆ ಸರ್ ಹಿಡ್ಕೊಂಡು ಹೊಡೆದು ನಮ್ಮ ಮನೆಯವರಿಗೆ ಯಾಕೆ ಬೈತೀರ ಅಂತ ಕೇಳಿದ್ದಕ್ಕೆ ಏಕಾಏಕಿ ಮೈ ಮೇಲೆ ಬಿದ್ರಿ ಸರ್ ಅವರು ನಾನು ಇದನ್ನು ನೋಡ್ಕೊತೀನಿ ನೀವು ಬರ್ರಿ ಏನು ಮಾಡ್ಕೊತೀನಿ ಕೈಲಿ ಏನಾಗತ್ತಂತ ಹೇಳಿ ಒಂದೇ ಸಲ ಬಂದು ಹಿಡ್ಕೊಂಡ್ರು ಸರ್ ಅಯ್ಯಪ್ಪ ಹೊಡಿತಿದ್ರು ಮತ್ತು ನೀವೇನು ನಿಂತ್ಕೊಂಡು ನೋಡ್ತೀರಂತ ಅವ್ರಣ್ಣವರಿಗೆ ಹಿಂದಿರೋರಿಗೆಲ್ಲ ಹೋಗಿ ಒಬ್ಬನೇ ಆಗಿತ್ತು ಯಾಕೆ ಹಂಗೆ ಮಾಡ್ತೀರಂತ ಬಿಡ್ಸಕ್ಕೆ ಹೋಗಿದ್ದಕ್ಕೆ
ನಮಗೂ ಹೊಡೆದಾರೆ ಸರ್. ನಾನು ಹಿಂಗೆ ನಮ್ಮ ಅಕ್ಕನೂ ಯಾಕೆ ಹಂಗೆ ಮಾಡ್ತೀವಿ ಅಂತ ಬಂದಿದ್ದಕ್ಕೆ ನಮ್ಮ ಅಕ್ಕಗೂ ಹಿಡ್ಕೊಂಡು ಹೊಡೆದಾರೆ ಸರ್. ಎಲ್ಬೇಕಲ್ಲಿ ಹೆಂಡೆಯಿಂದ ಎಲ್ಲರೂ ಹೊಡೆದಾರೆ ಸರ್. ಕೂದಲೆಲ್ಲ ಯಾರು ಹೊಡೆದಿದ್ದು? ಎಲ್ಲಿ ಕೆಲಸ ಮಾಡ್ತಾರೆ ಅವರು? ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾರೆ. ತಿಪ್ಪೇಶ್ ನಾಯ್ಕ ಅಂತ ಸರ್. ಒಬ್ಬರ ಮನೇಲಿ ಐತೆ, ಪೊಲೀಸ್ ಕೆಲಸದಾಗ ಇದ್ದಾನೆ ಸರ್. ಒಬ್ಬ ಅಲ್ಲೇ ಶಾಲೆಗೆ ಪರಿವಿಟೆಗೆ ಹೋಗ್ತಾರೆ ಸರ್. ಅವರೆಲ್ಲ ಬಂದು ಹೊಡೆದಾರೆ ಸರ್. ಮಂಜಿಬೈ ಸರ್. ನನ್ನ ಹೆಸರು ಪ್ರಿಯಾಂಕಾ. ಕರ್ನಾಟಕ ಶೋಷಿತ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷ ಆಗಿದ್ದೀನಿ. ನೈಟ್ ಸುಮಾರು ಇವ್ರದ್ದು ಗಲಾಟೆ ಆಗಿ 7:30 ಏನೋ ಗಲಾಟೆ ಆಗಿದೆ. ಫೋನ್ ಬಂತು ನಮಗೆ. ಸರಿ ಅಡ್ಮಿಟ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಮ್ಮ ಅಂತ ಹೇಳಿದ್ವಿ. ಬಂದು ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ಯಾರು ತಿಪ್ಪೇಶ್ ಅನ್ನೋರು ಏನು ಮಾಡಿದ್ದಾರೆ, ಪೊಲೀಸ್ ಆಗಿದ್ದಾರೆ ಅವರು. ಅವ್ರಿಗೆ ಗೊತ್ತಾಗಬೇಕು ಸರ್ ಕಾನೂನು ಏನದು ಅಂತ ಗೊತ್ತಿದ್ರೂ ಕೂಡ ಈ ಬಡವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಏನು ಅಂದ್ಕೊಂಡಿದ್ದಾರೆ, ಟೇಷನ್ ಅಂದ್ಕೊಂಡಿದ್ದಾರೆ. ಹೆಣ್ಮಕ್ಳ ಮೇಲೆ ಕೈ ಮಾಡೋಂಥದ್ದು ಏನಿದೆ ಸರ್ ಅವ್ರಿಗೆ? ಅವ್ರು ಬಳ್ಳಾರಿಯಲ್ಲಿ ಡಿಸ್ಟಿಕಲ್ಲಿ ಪೊಲೀಸ್ ಆಗಿದ್ದಾರಂತೆ ಅವರು. ಅವ್ರು ಈಗ ಏನೇ ಇದ್ರೂ ಅದು ಜಾಗದ ವಿಷಯಕ್ಕೆ ಗಂಡ್ಮಕ್ಳ ಹತ್ರ ಜಗಳ ಆಡಬೇಕು, ಏನೇ ಇದ್ರೂ ನಾವು ಕ್ಲಿಯರ್ ಮಾಡ್ಕೊಬೇಕು ಅವ್ರು ಕೂತ್ಕೊಂಡು. ಅದು ಬಿಟ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವು ಇರೋದೇ ಹೆಣ್ಮಕ್ಳಿಗೋಸ್ಕರ ಹೋರಾಡೋದಕ್ಕೆ, ನ್ಯಾಯ ಕೊಡಿಸೋದಕ್ಕೆ. ಇದು ಅವ್ರಿಗೆ ಏನೇ ಆಗಲಿ ನ್ಯಾಯ ಕೊಡಿಸ್ತೀವಿ. ಇದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್ ನಾವು. ಇದು ನ್ಯಾಯ ಕೊಡಿಸ್ತೀವಿ. ಏನಕ್ಕೆ ಆಗಲಿ ಕೊಡಿಸ್ತೀವಿ ಸರ್. ಈ ಆಪರೇಷನ್ ಆಗಿದೆ ಸರ್. ಅಯ್ಯಮ್ಮನಿಗೆ 8 ದಿನ ಆಗಿದೆ, ಇನ್ನೂ ಹೊಲಿಗೆ ಬಿಚ್ಚಿಲ್ಲ. ಎದೆಗೆಲ್ಲ ಹೊಡೆದು ಗಂಡನೇನೋ ಕೊಡಿತೀಯಾ ಅಂತ ಬಿಡಿಸೋದಕ್ಕೆ ಹೋಗಿದ್ದಕ್ಕೇನೆ ಅಯ್ಯಮ್ಮನಿಗೂ ಹೊಡೆದು ಮತ್ತೆ ಯಾರು ಅದು ಬಿಡಿಸೋದಕ್ಕೆ ಹೋಗಿದ್ದಕ್ಕೆ ಇನ್ನೊಂದು ಅಯ್ಯಮ್ಮನಿಗೂ ಹೊಡೆದಿದ್ದಾರೆ ಸರ್. ಏನು ಅಂದ್ಕೊಂಡಿದ್ದಾರೆ ಸರ್ ಅವರು? ಪೊಲೀಸ್ ಅಂದ್ಬಿಟ್ರೆ ಏನೋ ಸ್ಟೇಷನ್ ಅಂದ್ಕೊಂಡಿದ್ದಾರೆ ಸರ್ ಅವರು. ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಕೈ ಮಾಡ್ತಾರೆ ಸರ್. ಯಾವುದ್ರಲ್ಲಿದೆ ಸರ್ ಕಾನೂನಲ್ಲಿ ಹೆಣ್ಮಕ್ಳ ಮೇಲೆ ಕೈ ಮಾಡಬೇಕು ಅಂತ ಯಾವ ಕಾನೂನಿದೆ? ಬರಬೇಕು ಸರ್, ಇಲ್ಲಿ ನ್ಯಾಯ ಕೊಡಿಸ್ಬೇಕು. ನಮ್ಗೆ ನ್ಯಾಯ ಬೇಕೇ ಬೇಕು. ನಾವು ಹೋರಾಟ ಪೊಲೀಸರಾಗಿ ಈ ಥರ ಮಾಡೋದು ತಪ್ಪು. ಎಷ್ಟು ಅರೆಸ್ಟ್ ಮಾಡಿಸ್ಬೇಕು ಸರ್, ಅವ್ರನ್ನ ಕೆಲಸದಿಂದ ತೆಗಿಬೇಕು ಸರ್. FIR ಮಾಡಿಸಿದ್ದೀವಿ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಕೂಡಲೇ ಅರೆಸ್ಟ್ ಮಾಡಬೇಕು, ಅವ್ರ ಕೆಲಸದಿಂದ ತೆಗಿಸ್ಬೇಕು. ಏನು ಹೇಳ್ತಾರೆ ಪೊಲೀಸರು? ಅದೇ FIR ಮಾಡಿದ್ದೀವಮ್ಮ, ಕರೆಸ್ತೀವಿ, ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನೋಡಬೇಕು. ನಾವು ಹೇಳ್ತಾ ಇರೋದು ಏನಂದರೆ ಅಂಥವ್ರು ಕೆಲಸದಿಂದ ತೆಗಿಬೇಕು. ನಮಗೆ ಬೇಕಾಗಿರೋದೇ ಇಷ್ಟು. ಇಂಥವರೆಲ್ಲ ಪೊಲೀಸ್ ಆಗೋದಕ್ಕೆ ನಾವೆಲ್ಲ ಆಯ್ತು ಸರ್. ಹೆಣ್ಮಕ್ಳ ಮೇಲೆಲ್ಲ ಯಾವ ಸ್ಟೇಷನಲ್ಲಿ ವರ್ಕ್ ಮಾಡೋದು? ಬಳ್ಳಾರಿಯಲ್ಲಿ ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ ಸರ್ ನಮಗೆ. ಬಳ್ಳಾರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ. ಅವ್ರನ್ನ ಫಸ್ಟು ಕೆಲಸದಿಂದ ತೆಗಿಬೇಕು. ಅವ್ರ ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಿಸ್ಬೇಕು. ಅಷ್ಟೇ, ನಮಗೇನು ಬೇಡ. ಅವ್ರದ್ದು ಆಸ್ತಿ ಬೇಡ, ಅವ್ರದ್ದು ಅಂತಸ್ತು ಬೇಡ. ಬೇಕಿದ್ರೆ ನಮ್ಮದೇ ತಗೊಳ್ಳಿ ಎಲ್ಲದು, ಅಷ್ಟೇ. ನಾವು ಬಿಟ್ಕೊಡ್ತೀವಿ. ಅಷ್ಟಾಗಿತ್ತು ನಮಗೆ ಹಿಂಸೆ. ನನಗಂತೂ ನಾನು ಅನುಭವಿಸ್ತಿರೋದು ನೋವಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ರಿ ಸರ್, ಬರ್ತೀವಿ ಸೆಕೆಂಡ್ ಹತ್ರ ಕೊನೆ ಮರ್ಜನ್ ಬರ್ತಿ ಕಾಣ್ಕೊಂಡು दुख मन छेनी जगह मार मोटारी माली बेटी समेत खानो खाने जे रो ताड़ी उनर काला की तो भर्ती से अमृत भाई मन मन के एक एक हफ्ते मर जाणो विषा पिलन मर जाणो समेत वो स्टेजन समेत दगर की चुम मन के ಹತ್ರ ಬೇಜಾರಾಗಿ ತಡ್ಕೊಳಕ್ಕೆ ಆಗ್ತಿಲ್ಲ ಸರ್. ನನಗೆ ನನ್ನ ಇಟ್ಟಿಟ್ಟು ಮಕ್ಕಳು ಅದಾರೆ, ಅವ್ರಿಗೂ ಸಹ ನೆಮ್ಮದಿ ಇಲ್ದ ಮಾಡಿದ್ದಾರೆ ಸರ್. ಅವ್ರು ಅವರಿಂದ ನಮಗೆ ಮುಕ್ತಿ ಕೊಡಿಸ್ರಿ ಸರ್, ಅಷ್ಟೇ. ಇನ್ನೇನು ಕೇಳಲ್ಲ ನಾನು. ನಮಗೇನಿತ್ತು ನ್ಯಾಯ ಅಷ್ಟೇ ಕೊಡಿಸ್ರಿ. ಅವ್ನು ಪೊಲೀಸ್ ಅದಾನಲ್ಲ, ಅವನಿಂದಾನೆ ಎಲ್ಲ ಆಗ್ತಿರೋದು ನೋಡ್ರಿ ನಮಗೆ ಅಷ್ಟೇ. ನಾವು ಗಂಡ ಹೆಣ್ತಿನೂ ನೆಮ್ಮದಿ ಇಲ್ಲ, ನಮ್ಮ ಮೈದ್ನ ಹೆಣ್ತಿನೂ ನೆಮ್ಮದಿ ಆಗಿಲ್ಲ. ನಮ್ಮ ಮನೆಯಲ್ಲಿ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅವ್ರು ಇದ್ದಂಥವ್ರು ಅದಾರ, ಅವ್ರು ಏನು ಬೇಕಾದರೂ ಮಾಡಿದ್ರು ನಡೀತದೆ ಸರ್. ಅವರು ಗೊತ್ತಾಯ್ತಾ, ನಾವು ಬಡವರು, ನಾವೇನು ಇದ್ದಂಥವ್ರಲ್ಲ ಸರ್. ನಾವು ನಮ್ಮ ಮಕ್ಕಳು ಕಣ್ಣೀರಿನಿಂದ ಕೈ ತೊಳೆದಿದ್ದಾರೆ ಸರ್. ಸ್ಕೂಲಿಗೂ ಹೋಗಲ್ಲ. ನಾವು ಗಂಡ ಹೆಂಡತಿ ಗಲಾಟೆ ಮಾಡಿದರೆ ಆ ಪರಿಸ್ಥಿತಿಲಿ ತಂದಿಟ್ಟಿದ್ದಾರೆ ನಮಗೆ ಅವರು. ತಿಪ್ಪೇಶ್ ನಾಯ್ಕ, ರಾಜು ನಾಯ್ಕ ಅವರು ಸರ್. ಅವರು ಆ ಥರ ನಮಗೆ ನಾವು ತಿಂದಿದ್ದು ನಮಗೆ ಅನ್ನ ಸಮೇತ ಜೀರ್ಣ ಆಗ್ತಿಲ್ಲ, ಆ ಥರ ಆಗಿದೆ ನಮಗೆ ಅಷ್ಟೇ ಸರ್. ನಮಗೆ ಇನ್ನೇನಿಲ್ಲ. ನನಗೆ ಮಂಜಿಬಾಯಿ ಅಂತೇಳಿ. ಮಂಜಿಬಾಯಿ ಹೊಳದಾರ ಲಂಬಾಣಿ ಹಟ್ಟಿ, ನಮ್ಮ ಗ್ರಾಮ ಹೊಳದಾರ ಹಟ್ಟಿ ನಮ್ಮ ಗ್ರಾಮ. ನಮ್ಮ ಪಕ್ಕದಲ್ಲಿ ಜಾಗ ಇದೆ ಅವ್ರದ್ದು. ಜಾಗ ಇದ್ದಾಗ ಅವ್ರು ಬಂದು ಬೋಯ್ತಿದ್ರು ಸರ್. ಬೋಯ್ತಿದ್ದಾಗ ಅವರು ಯಾಕಪ್ಪ ಬೋಯ್ತಿದ್ದಕ್ಕೆ ನಮ್ಮ ಜಾಗ ನಮ್ದು ಇದು ಅಂತೇಳಿ ಏಕಾಗಿ ಬಂದು ಮೈ ಮೇಲೆ ಬಂದೇ ಬಿಟ್ರು ಸರ್. ಅವರು ಯಾರು?
ತಿಪ್ಪೇಶ್ ನಾಯಕ್ ಅಂತೇಳಿ ಪೊಲೀಸ್ ಇರೋನು ತಿಪ್ಪೇಶ್ ನಾಯಕ್ ಅಂತೇಳಿ ಬಂದು ಏಕಾಏಕಿ ಮೈ ಮೇಲೆ ಹೊಡೆದೇ ಬಿಟ್ಟ ನಮ್ಮ ಮೈದ್ನಾಗೆ. ಯಾಕೆ ಹೊಡಿತಿದ್ಯಪ್ಪ ಅಂತೇಳಿ ನಮ್ಮ ತಂಗಿ ನಾನು ಇಬ್ಬರು ಹೋಗಿ ಯಾಕೆ ಹೊಡಿತಿದ್ಯಾ ಅಂತೇಳಿ ನಿಮಗೆ ಫಸ್ಟಿಂದ ದ್ವೇಷ ಐತೆ, ನಮಗೆ ಹಂಗೆ ಮಾಡಿದಿರಿ ಹಿಂಗೆ ಮಾಡಿದಿರಿ ಅಂತೇಳಿ ಏನೇನೋ ಕೆಟ್ಟ ಭಾಷೆ ಬೈದ ಸರ್. ಯಾಕಪ್ಪ ಸುಮ್ಮನೆ ನಮ್ಮ ಕೂಟ ಯಾಕೆ ಗೋಜಗಳಾಡ್ತೀರಿ